Welcome to this session. In this session, we will discuss elimination of excretory materials in humans. Dear students, in your lower classes you have studied how human kidney is situated in the abdomen. Within the kidney, which is the main structure involved in elimination of urine, that is about nephron, and also how the waste materials are eliminated from the body. The same concepts you have in your first PU also, but in detail aspect. So let me discuss in this session little bit more than the previous lower classes, but not up to the first PU regular class levels. ನಿಮಗೆ ಬೇಸಿಕ್ಸ್ ಎಷ್ಟು ಬೇಕೋ ಅಷ್ಟನ್ನು ಅರ್ಥ ಆಗಲಿಕ್ಕೆ ಸ್ವಲ್ಪ ಎಕ್ಸ್ಟೆಂಡೆಡ್ ಪಾರ್ಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ನಿಮಗೆ ಗೊತ್ತಿದೆ, ಹ್ಯೂಮನ್ ಬಾಡಿಯಲ್ಲಿ ಪ್ರೊಡಕ್ಷನ್ ಆಗುವಂಥದ್ದು ಎರಡು ರೀತಿಯ ವೇಸ್ಟ್ಗಳು. ಒಂದು ಡೈಜೆಷನ್ ಆದಾಗ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ಗಳು ಉಳ್ಕೊಳ್ಳುತ್ತೆ ಇಂಟೆಸ್ಟೈನಲ್ಲಿ. ದ ವೇಸ್ಟ್ ಮೆಟೀರಿಯಲ್ಸ್ ರಿಟೈನ್ಡ್ ಇನ್ ದ ಇಂಟೆಸ್ಟೈನ್ passes through the anus, and those waste materials are named as fecal matters. Undigested food materials elimination ಆಗುತ್ತೆ ಇಂಟೆಸ್ಟೈನಿನ ಥ್ರೂ, and that is fecal matter ಅಂತ ಕರೆದ್ವಿ. and the process of elimination ಏನಿದೆ ಡಿಫಿಕೇಶನ್ ಅಂತ ಕರಿತೀವಿ. the same way ಏನು ಕಾರ್ಬೋಹೈಡ್ರೇಟ್ಸ್ ಇದೆ ಅದರ ಸಿಂಪಲ್ ಪ್ರಾಡಕ್ಟ್ ಏನಿದೆ ಗ್ಲುಕೋಸ್, ಗ್ಯಾಲಕ್ಟೋಸ್ ಈ ಥರದ್ದು, ಅಥವಾ ಪ್ರೋಟೀನ್ ಏನಿದೆ ಡೈಜೆಷನ್ ಆದಾಗ ಎಂಡ್ ಪ್ರಾಡಕ್ಟ್ ಆಗಿ ಅಮೈನೋ ಆ್ಯಸಿಡ್ಸ್ ಸಿಗುತ್ತೆ. ಲಿಪಿಡ್ಸ್ ಡೈಜೆಷನ್ ಕಂಪ್ಲೀಟ್ ಆದಾಗ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗ್ಲಿಸರಾಲ್ ಆಗುತ್ತೆ. ಈ ಎಲ್ಲ ಎಂಡ್ ಪ್ರಾಡಕ್ಟ್ಗಳಲ್ಲಿ ಪ್ರೋಟೀನಿನ ಎಂಡ್ ಪ್ರಾಡಕ್ಟ್ ಏನಿದೆ ಅಮೈನೋ ಆ್ಯಸಿಡ್ಸ್, ದೇ ಕಂಟೈನ್ ಅಮೈನೋ ಗ್ರೂಪ್ಸ್, NH4 ಗ್ರೂಪ್ಸ್ ಇದೆ ಅದರಲ್ಲಿ. ಅಮೈನೋ ಗ್ರೂಪ್ಸ್ ಏನಿದೆ ಅಮೋನಿಯಾ, ಇಟ್ ಈಸ್ ಟಾಕ್ಸಿಕ್ ಟು ಆರ್ ಬಾಡಿ. ನಮ್ಮ ಬಾಡಿಯಲ್ಲಿ ಅದು ರೀಟೈನ್ ಆಗಬಾರ್ದು. ಅಮೋನಿಯಾ ಯಾವುದೋ ಒಂದು ಫಾರ್ಮಲ್ಲಿ ಕನ್ವರ್ಟ್ ಆಗಿ ಬಾಡಿಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಬೇಕು. ವೇಸ್ಟ್ ಮೆಟೀರಿಯಲ್ ದಟ್ ಈಸ್ ಅನ್ಡೈಜೆಸ್ಟೆಡ್ ಫುಡ್ ಎಲ್ಲವೂ ಕೂಡ ಥ್ರೂ ಏನಸ್ ಫೀಕಲ್ ಮ್ಯಾಟರ್ ಫಾರ್ಮಲ್ಲಿ ಎಲಿಮಿನೇಷನ್ ಆದರೆ ದಿ ಅಮೋನಿಯಾ ಆ್ಯಂಡ್ ಇಟ್ಸ್ ಫರ್ದರ್ ಕನ್ವರ್ಟೆಡ್ ಪ್ರಾಡಕ್ಟ್ಸ್ ಎಲಿಮಿನೇಟೆಡ್ ಫ್ರಮ್ ಆರ್ ಬಾಡಿ ಇನ್ ದ ಫಾರ್ಮ್ ಆಫ್ ಯೂರಿನ್. ಥ್ರೂ ಯೂರಿನ್ ಈ ಎಲ್ಲ ವೇಸ್ಟ್ಗಳು ಕೂಡ ಪಾಸ್ ಆಗುತ್ತೆ. ಸೊ ಆ ಪ್ರೋಸೆಸ್ ಏನಿದೆ ಎಲಿಮಿನೇಷನ್ ಆಫ್ ನೈಟ್ರೋಜಿನಸ್ ವೇಸ್ಟ್ ಈ ಸೆಟ್ ಟು ಬಿ ಎಕ್ಸ್ಕ್ರೀಷನ್ ಅಂತ ಕರೆಯೋದು. ಯಾವ್ಯಾವುದಿದೆ ಹಾಗಾದರೆ ಮೇಯ್ನ್ ನೈಟ್ರೋಜಿನಸ್ ವೇಸ್ಟ್? ಮೇಯ್ನ್ಲಿ ಅಮೋನಿಯಾ ಇದೆ. ಅಮೋನಿಯಾ ಕನ್ವರ್ಟ್ ಆಗಿ ಯೂರಿಯಾ ಆಗ್ಬೋದು, ಯೂರಿಯಾ ಕನ್ವರ್ಟ್ ಆಗಿ ಯೂರಿಕ್ ಆ್ಯಸಿಡ್ ಆಗ್ಬೋದು. ಸೊ ಇವೆಲ್ಲವೂ ಕೂಡ ಬಾಡಿಯಿಂದ ಎಲಿಮಿನೇಟ್ ಆಗುವಂಥ ಪ್ರೋಸೆಸ್ ಏನಿದೆ ದಟ್ ಈಸ್ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಹಾಗಾದರೆ ಹೌ ದೀಸ್ ವೇಸ್ಟ್, ನೈಟ್ರೋಜಿನಸ್ ವೇಸ್ಟ್ ಲೈಕ್ ಅಮೋನಿಯಾ, ಯೂರಿಯಾ, ಯೂರಿಕ್ ಆ್ಯಸಿಡ್, ಹೌ ದೇ ಆರ್ ಪ್ರೊಡ್ಯೂಸ್ಡ್? ಅರ್ಲಿಯರ್ ಆಗಿ ಹೇಳಿದೆ ನಾನು, ಹೇಗೆ ನಮ್ಮಲ್ಲಿ ಫುಡ್ ಮೆಟೀರಿಯಲ್ನ ತಗೊಂಡಾಗ ಡೈಜೆಷನ್ ಆಗಿ ಒಂದಷ್ಟು ಕನ್ವರ್ಟ್ ಆಗುತ್ತೆ ಸಿಂಪಲ್ ಪ್ರಾಡಕ್ಟ್ಸ್ ಆಗಿ, ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ಗಳೆಲ್ಲವೂ ಕೂಡ ಫೀಕಲ್ ಮ್ಯಾಟ್ರ್ ಆಗಿ ಹೊರಗಡೆ ಹೋಗುತ್ತೆ. ಆ ಡೈಜೆಷನ್ ಆಗಿ ಬ್ಲಡ್ಡಲ್ಲಿ ಇರುವಂಥ ಏನು ಸಿಂಪಲ್ ಪ್ರಾಡಕ್ಟ್ಸ್ ಇದೆ ಅದರಲ್ಲಿ ಪ್ರೋಟೀನಿನ ಕಂಟೆಂಟ್ಸ್ ಇರುವಂಥ ಎಲ್ಲ ಅಮೈನೋ ಆ್ಯಸಿಡ್ಸು, ಬೇಸಿಕ್ ಯೂನಿಟ್ಸ್ ಆಫ್ ಪ್ರೋಟೀನ್ಸ್ ಏನಿದೆ ಅಮೈನೋ ಆ್ಯಸಿಡ್, ದೇ ಆರ್ ಮೇಡ್ ಅಪ್ ಆಫ್ ಅಮೈನೋ ಗ್ರೂಪ್ಸ್. ಅಮೋನಿಯಾ ಇದೆ ಅದರಲ್ಲಿ. ಆ ಅಮೋನಿಯಾ ಫರ್ದರ್ ಕನ್ವರ್ಟೆಡ್ ಇಂಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ನೈಟ್ರೋಜಿನಸ್ ವೇಸ್ಟ್ ಆ್ಯಂಡ್ ದಟ್ ಈಸ್ ಎಲಿಮಿನೇಟೆಡ್ ಫ್ರಮ್ ಅವರ್ ಬಾಡಿ. ಸೊ ಮೇಯ್ನ್ ಆಗಿ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಹೇಗೆ ನೈಟ್ರೋಜನ್ ವೇಸ್ಟ್ಗಳು ಫಾರ್ಮ್ ಆಗುತ್ತೆ ಅಂತಂದರೆ ದಿ ನೈಟ್ರೋಜನ್ ವೇಸ್ಟ್ಸ್ ಆರ್ ಫಾರ್ಮ್ಡ್ ಇನ್ ಅವರ್ ಬಾಡಿ ಬಿಕಾಸ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ಬೋದು. ಹಾಗಾದರೆ ಇಷ್ಟು ಇದೆ. ಮೇಯ್ನ್ಲಿ ಅಮೋನಿಯಾ ಇದೆ, ಯೂರಿಯಾ ಇದೆ, ಯೂರಿಕ್ ಆ್ಯಸಿಡ್ ಇದೆ. ಇವೆಲ್ಲವೂ ಕೂಡ ಒಂದು ಪರ್ಸನ್ನಿಂದ ಅಥವಾ ಒಂದು ಅನಿಮಲಿಂದ ಇವೆಲ್ಲವೂ ಮೇಜರ್ ಆಗಿ ಎಲಿಮಿನೇಷನ್ ಆಗುತ್ತಾ? ನೋ. ಮೇಜರ್ ಆಗಿ ಯಾವುದೋ ಒಂದು ವೇಸ್ಟ್ ಮೆಟೀರಿಯಲ್ ಇರುತ್ತೆ ಅನಿಮಲ್ಗಳಲ್ಲಿ. ಒಂದೊಂದು ಅನಿಮಲ್ಸಲ್ಲಿ ಒಂದೊಂದು ಮೇಜರ್ ವೇಸ್ಟ್ ಇರುತ್ತೆ, ಅದರ ಜೊತೆಗೆ ವೆರಿ ಲಿಟಲ್ ಅಮೌಂಟಲ್ಲಿ ರಿಮೈನಿಂಗ್ ವೇಸ್ಟ್ಗಳು. ಸೇ ಫಾರ್ ಎಕ್ಸಾಂಪಲ್ ಅಮೋನಿಯಾ ಯಾವುದೋ ಒಂದು ಕೈಂಡ್ ಆಫ್ ಅನಿಮಲ್ಗಳಲ್ಲಿ ಅಮೋನಿಯಾ ಇಸ್ ದಿ ಮೇಜರ್ ವೇಸ್ಟ್ ಥ್ರೂ ಯೂರಿನ್. ಅಲಾಂಗ್ ವಿತ್ ಅಮೋನಿಯಾ ವೆರಿ ಲೆಸ್ಸರ್ ಅಮೌಂಟಲ್ಲಿ ಯೂರಿಯಾ, ಯೂರಿಕ್ ಆ್ಯಸಿಡ್ ಇವೆಲ್ಲವೂ ಕೂಡ ಪಾಸ್ ಆಗ್ಬೋದು.
ಸೇಮ್ ವೇ ಯೂರಿಯಾ ಆ್ಯಂಡ್ ಯೂರಿಕ್ ಆ್ಯಸಿಡ್ ಆಲ್ಸೋ. ಅಂದರೆ ನೈಟ್ರೋಜನ್ ವೇಸ್ಟ್ಗಳು ಎಲ್ಲವೂ ಕೂಡ ಡೆವಲಪ್ ಆದರೂ ಒಂದೊಂದು ಕೈಂಡ್ ಆಫ್ ಅನಿಮಲ್ಸಲ್ಲಿ ಒನ್ ನೈಟ್ರೋಜನ್ ವೇಸ್ಟ್ ಈಸ್ ದ ಮೇನ್ ವೇಸ್ಟ್ ಫಾರ್ ಎಲಿಮಿನೇಷನ್ ಆಗಿರುತ್ತೆ. ಆ ಬೇಸಿಸ್ ಮೇಲೆ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅನಿಮಲ್ಸ್. ಯಾವ ಬೇಸಿಸ್ ಮೇಲೆ ಅನಿಮಲ್ಸನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ದ ಅನಿಮಲ್ ಬೇಸ್ಡ್ ಆನ್ ಟೈಪ್ ಆಫ್ ನೈಟ್ರೋಜನ್ ವೇಸ್ಟ್ ಇಟ್ ಎಕ್ಸ್ಕ್ರೀಟ್. ಸೊ ಅದರ ಬೇಸಿಸ್ ಮೇಲೆ 3 ಕೈಂಡ್ಸ್ ಆಫ್ ಅನಿಮಲ್ಗಳನ್ನು ಹೇಳ್ಬೋದು. ಸೊ ಒಂದು ಅಮೋನೋಟೀಲಿಕ್ ಅನಿಮಲ್ಸ್, ಸೆಕೆಂಡ್ ಒನ್ ಯೂರಿಯೋಟೀಲಿಕ್ ಅನಿಮಲ್ಸ್, ಯೂರಿಯೋಟೀಲಿಕ್, and lastly uricotylic animals. So 3 kinds: ammoniotelic, uriotelic, uricotylic ಅಂತ ಕರಿತಾ ಇದ್ದೀವಿ. ಯಾವ ಬೇಸಿಸ್ ಮೇಲೆ ಅಮೋನೋಟೀಲಿಕ್, ಯೂರಿಯೋಟೀಲಿಕ್, ಯೂರಿಕೋಟೀಲಿಕ್ ಅಂತ ಹೇಳ್ತಾ ಇದ್ದೀವಿ? ಲೆಟ್ ಮಿ ಡಿಸ್ಕಸ್ ಇನ್ ಡೀಟೇಲ್. ಸೊ ಅಮೋನೋಟೀಲಿಕ್ ಅನಿಮಲ್ಸ್ ಅಂತ ಹೇಳಬೇಕಾದ್ರೆ ಯಾವ ಅನಿಮಲಲ್ಲಿ major nitrogen waste in urine is ammonia, then that kind of animal is said to be ammoniotelic. An animal which excretes mainly ammonia in urine, ammoniotelic ಅಂತ ಕರೀತಾರೆ. ಯಾವುದರಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ಬೋದು? ಫಿಶಸ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಮೇ ಬಿ ನೀವು ನಿಮ್ಮ ಲೋವರ್ ಕ್ಲಾಸ್ಗಳಲ್ಲಿ ಓದಿರ್ತೀರಿ. 2 ಟೈಪ್ಸ್ ಆಫ್ ಫಿಶಸ್ ಇದೆ. ಒಂದು ಕಾರ್ಟಿಲೇಜಿನಸ್ ಫಿಶಸ್, ಬೋನಿ ಫಿಶಸ್ ಅಂತ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಿದೆಯಾ? ಯಾವ ಫಿಶಸ್ಸು ಎಂಡೋಸ್ಕೆಲಿಟನ್ ಈಸ್ ಮೇಡ್ ಅಪ್ ಆಫ್ ಬೋನ್, ಆ ಬೋನಿ ಫಿಶಸ್ ಅಲ್ಲಿ ಎಕ್ಸ್ಕ್ರೀಟರಿ ವೇಸ್ಟ್ ಈಸ್ ಅಮೋನಿಯಾ. ಅಲಾಂಗ್ ವಿತ್ ದಟ್ ಅಕ್ವಾಟಿಕ್ ಇನ್ಸೆಕ್ಟ್ ದೇ ಆಲ್ಸೋ ಎಲಿಮಿನೇಟ್ ಅಮೋನಿಯಾ. ಅಂಡ್ ಮೇನ್ಲಿ ದ ಲಾರ್ವಾ ಆಫ್ ಫ್ರಾಗ್, ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. ದ ಲಾರ್ವಾ ಆಫ್ ಫ್ರಾಗ್, ಟ್ಯಾಡ್ಪೋಲ್ ಎಕ್ಸ್ಕ್ರೀಟ್ ಅಮೋನಿಯಾ, ಅಕ್ವಾಟಿಕ್ ಇನ್ಸೆಕ್ಟ್ಸ್ ಆ್ಯಂಡ್ ಬೋನಿ ಫಿಶಸ್. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನು ಮೇಯ್ನ್ ಆಗಿ ನಮಗೆ ಎಕ್ಸಾಂಪಲಲ್ಲಿ ಸಿಗ್ತಾ ಇದೆ ಅಂದರೆ ಮೆಜಾರಿಟಿ ಎಕ್ಸಾಂಪಲ್ಸ್ ಬಿಲಾಂಗ್ಸ್ ಟು ದಿ ಅಕ್ವಾಟಿಕ್. ಅಂದರೆ ಅಮೋನಿಯಾ ವೇಸ್ಟ್ ಆಗಿ ಎಲಿಮಿನೇಟ್ ಮಾಡುವಂಥ ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ಆರ್ ಅಕ್ವಾಟಿಕ್. ಏನಿರ್ಬೋದು ರೀಸನ್? ಗೊತ್ತಿರಲಿ ನಿಮಗೆ. ಇರುವಂಥ 3 ನೈಟ್ರೋಜನ್ ವೇಸ್ಟ್ಗಳಲ್ಲಿ ಅಮೋನಿಯಾ, ಯೂರಿಯಾ, ಯೂರಿಕ್ ಆ್ಯಸಿಡ್, ಈ 3 ವೇಸ್ಟ್ಗಳಲ್ಲಿ ಅಮೋನಿಯಾ ಈಸ್ ಮೋರ್ ಟಾಕ್ಸಿಕ್. ಬಾಡಿಯಲ್ಲಿ ರೀಟೈನ್ ಆಗೋ ಹಾಗೆ ಇಲ್ಲ ಜಾಸ್ತಿ. ಆ್ಯಂಡ್ ಬಾಡಿಯಿಂದ ಎಲಿಮಿನೇಷನ್ ಆಗಬೇಕು ಅಂದರೆ ಇಟ್ ಡಿಮಾಂಡ್ಸ್ ಲಾರ್ಜ್ ಅಮೌಂಟ್ ಆಫ್ ವಾಟರ್. ಸೊ ಬಾಡಿಯಿಂದ ಹೊರಗಡೆ ಹಾಕಲಿಕ್ಕೆ ಎಕ್ಸೆಸಿವ್ ವಾಟರ್ ಬೇಕು, ಡೈಲ್ಯೂಟ್ ಮಾಡಿ ಹೊರಗಡೆ ಹಾಕಲಿಕ್ಕೆ. ಸೊ ಆಬ್ವಿಯಸ್ಲಿ ಈ ಎಲ್ಲ ಎಕ್ಸಾಂಪಲ್ಗಳು ಅಕ್ವಾಟಿಕ್ ಅನಿಮಲ್ಸ್. ಯಾವ ಅನಿಮಲ್ಲಿಗೆ ಅಬಂಡೆಂಟ್ ವಾಟರ್ ಅವೈಲಬಿಲಿಟಿ ಇದೆಯೋ ಆ ಅನಿಮಲ್ಲು ಎಕ್ಸ್ಕ್ರೀಟ್ಸ್ ಅಮೋನಿಯಾ ಆಸ್ ದ ಮೇನ್ ನೈಟ್ರೋಜನ್ ವೇಸ್ಟ್. ಸೊ ಇದು ಅಮೋನೋಟೀಲಿಕ್ ಅನಿಮಲ್ಸಿನ ಬಗ್ಗೆ. ಸೆಕೆಂಡ್ ಕ್ಯಾಟಗರಿ ಇದೆ ಅನಿಮಲ್ಸಲ್ಲಿ, ಯೂರಿಯೋಟೀಲಿಕ್ ಅನಿಮಲ್ಸ್. ನೇಮ್ ಇಂಡಿಕೇಟ್ಸ್ ದೀಸ್ ಆರ್ ದ ಅನಿಮಲ್ಸ್ ವಿಚ್ ಎಕ್ಸ್ಕ್ರೀಟ್ ಯೂರಿಯಾ. ಯಾವ ಅನಿಮಲ್ಲಲ್ಲಿ ಯೂರಿಯಾ ಮೇನ್ ಫಾರ್ಮಲ್ಲಿ ಎಲಿಮಿನೇಟ್ ಆಗುತ್ತೋ ಯೂರಿಯೋಟೀಲಿಕ್ ಅಂತ ಕರಿತೀವಿ. ಹಾಗಾದರೆ ಯಾರು ಎಕ್ಸಾಂಪಲ್ ಕೊಡ್ಬೋದು? ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಒಂದು ಮ್ಯಾಮಲ್ಸ್ ಇದೆ, ಅದ್ರ ಜೊತೆಗೆ ಸಮ್ ಫಿಶಸ್ ಇದೆ, ಮತ್ತು ಮೆರೈನ್ ಫಿಶಸ್ ಇದೆ, ಆ್ಯಂಡ್ ಅಡಲ್ಟ್ ಫ್ರಾಗ್ಸ್ ಇದೆ. ಪ್ರೀವಿಯಸ್ ಎಕ್ಸಾಂಪಲ್ನ ರಿಕಾಲ್ ಮಾಡ್ಕೊಳ್ಳಿ. ಲಾರ್ವಾ ಆಫ್ ಫ್ರಾಗ್ ಅಮೋನಿಯಾ ಇತ್ತು, ಅಡಲ್ಟ್ ಫ್ರಾಗ್ ಯೂರಿಯಾ ಬಂತು. ಮ್ಯಾಮಲ್ಸ್ ಏನು ಇಲ್ಲಿ ಸಿಮಿಲಾರಿಟಿ ಇದೆ? ಇರೋಂಥದ್ರಲ್ಲಿ ಯೂರಿಯಾ ಕಂಪೇರ್ಡ್ ಟು ಅಮೋನಿಯಾ ಲೆಸ್ ಟಾಕ್ಸಿಕ್. ಸೊ ಇಟ್ ರಿಕ್ವೈರ್ moderate amount of water for its elimination. ಸೊ ಅದರಿಂದ ಯಾವ ಅನಿಮಲ್ಗಳಿಗೆ ಮಾಡರೇಟ್ ವಾಟರ್ ಇದ್ದರೆ ಸರ್ವೈವ್ ಆಗುತ್ತೋ ಆ ಎಲ್ಲ ಅನಿಮಲ್ಸ್ಗಳಲ್ಲಿ ಯೂರಿಯಾ ದೇ ರಿಲೀಸ್. ಹೇಗೆ ಫಾರ್ಮ್ ಆಗುತ್ತೆ ಯೂರಿಯಾ? ಡಿಯರ್ ಸ್ಟೂಡೆಂಟ್ಸ್, ಅಮೋನಿಯಾ ಅಂತ ಏನಿದೆ, ದ ಮೋರ್ ಟಾಕ್ಸಿಕ್ ವೇಸ್ಟ್, ಅಮೋನಿಯಾ ಕನ್ವರ್ಟೆಡ್ ಇಂಟು ಯೂರಿಯಾ. ಎಲ್ಲಿ ಹಾಗಾದರೆ? ಹ್ಯೂಮನ್ಸಲ್ಲಿ ಆದರೆ ಏನು ಅಮೋನಿಯಾ ಇದೆ, this ammonia more toxic, remember it is more toxic, converted into urea less toxic in human one gland, that is liver. ನಮ್ಮ ಲಿವರಲ್ಲಿ
ಈ ಅಮೋನಿಯಾ ಇರೋದು ಕನ್ವರ್ಟ್ ಆಗಿ ಯೂರಿಯಾ ಆಗುತ್ತೆ. ಆ್ಯಂಡ್ ಈ ಕನ್ವರ್ಷನ್ ಇನ್ವಾಲ್ವ್ ಆಗುವಂಥ ಒಂದು ಪ್ರೊಸೀಜರ್ ಇದೆಯಲ್ಲ, ದಟ್ ಈಸ್ ನೇಮ್ಡ್ ಆಸ್ ಆರ್ನಿಥಿನ್ ಸೈಕಲ್. ಸೊ ಜಸ್ಟ್ ನೇಮ್ ಮಾತ್ರ ಗೊತ್ತಿರಲಿ ನಿಮಗೆ. ಅಮೋನಿಯಾ ಇನ್ ಹ್ಯೂಮನ್ ಬಾಡಿ ಕನ್ವರ್ಟೆಡ್ ಇಂಟು ಯೂರಿಯಾ ಇನ್ ಲಿವರ್ by the process called ornithine cycle. ಈ ಪ್ರೋಸೆಸ್ಸಲ್ಲಿ ಮೋರ್ ಟಾಕ್ಸಿಕ್ ಅಮೋನಿಯಾ ಇರೋದು ಲೆಸ್ ಟಾಕ್ಸಿಕ್ ಯೂರಿಯಾ ಆಯಿತು. ಆ್ಯಂಡ್ ದಟ್ ಯೂರಿಯಾ ಥ್ರೂ ಕಿಡ್ನಿ ಇನ್ ದ ಫಾರ್ಮ್ ಆಫ್ ಯೂರಿನ್ ಎಲಿಮಿನೇಷನ್ ಆಗಿ ಹೋಗುತ್ತೆ. ಆ್ಯಂಡ್ ದ ಲಾಸ್ಟ್ ಕ್ಯಾಟಗರಿ ಏನಿದೆ, ದಟ್ ಕ್ಯಾಟಗರಿ ಯೂರಿಕೋಟೀಲಿಕ್ ಅಂತ ಕರೀತಾರೆ. URICO ಯೂರಿಕೋ. ಪ್ರೀವಿಯಸ್ ಒನ್ನಲ್ಲಿ URE ಯೂರಿಯೋ. ಏನು ಹಾಗಾದರೆ ಯೂರಿಕೋ ಅಂದರೆ ನೇಮ್ ಇಂಡಿಕೇಟ್ಸ್, ಗೊತ್ತಾಗುತ್ತೆ ಈಸಿಯಾಗಿ. ಅನಿಮಲ್ಸ್ ವಿಚ್ ಎಕ್ಸ್ಕ್ರೀಟ್ ಯೂರಿಕ್ ಆಸಿಡ್ ಆಸ್ ಮೇನ್ ನೈಟ್ರೋಜನ್ ವೇಸ್ಟ್ ಆರ್ ಸೆಡ್ ಟು ಬಿ ಯೂರಿಕೋಟೀಲಿಕ್ ಅನಿಮಲ್ಸ್. ಸೊ ಇಲ್ಲಿ ಏನಪ್ಪ ಕಾನ್ಸೆಪ್ಟ್ ಅಂದರೆ, ಅಮೋನಿಯಾ ಮೋರ್ ಟಾಕ್ಸಿಕ್, ಯೂರಿಯಾ ಮಾಡರೇಟ್, ಆ್ಯಂಡ್ ಯೂರಿಕ್ ಆಸಿಡ್ ವೆರಿ ವೆರಿ ಲೆಸ್ ಟಾಕ್ಸಿಕ್. ಬಟ್ ಇನ್ನೊಂದು ಫೀಚರ್ ಏನಂದರೆ, ಯೂರಿಕ್ ಆಸಿಡ್ more concentrated. It require very less amount of water for its elimination. ಸೊ ಅದರಿಂದ ಯೂರಿಕ್ ಆಸಿಡ್ ಅಂತ ಏನು ನೈಟ್ರೋಜನ್ ವೇಸ್ಟ್ ಯೂರಿನಲ್ಲಿ ಪಾಸ್ ಆಗುತ್ತೋ ಎಲ್ಲ ಅನಿಮಲ್ಸಿನ ಯೂರಿನ್ ಮೋರ್ ಕಾನ್ಸಂಟ್ರೇಟೆಡ್. ಸೊ ಎಲ್ಲೆಲ್ಲಿ ಇರುತ್ತೆ ಇದು ಹಾಗಾದರೆ? ರೆಪ್ಟೈಲ್ಸ್, ಪರ್ಟಿಕ್ಯುಲರ್ಲಿ ಲಿಸರ್ಡ್ಸ್ ಬೆಸ್ಟ್ ಎಕ್ಸಾಂಪಲ್, ಅಥವಾ ಬರ್ಡ್ಸ್ ಆ್ಯಂಡ್ ಸಮ್ ಇನ್ಸೆಕ್ಟ್ಸ್. ಸೊ ಹಾಗಾದರೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಲಿಸರ್ಡ್ಸ್ ಇದೆಯಲ್ಲ, ಲಿಸರ್ಡ್ಸ್ನ ಯೂರಿನ್ ಸ್ಕಿನ್ ಮೇಲೆ ಬಿದ್ದರೆ ಬರ್ನ್ ಆಗುವಷ್ಟು ಕಾನ್ಸಂಟ್ರೇಟೆಡ್ ಇರುತ್ತೆ ಅದು. ಯಾಕೆ? ಬಿಕಾಸ್, ಅಥವಾ ಹೇರ್ನ ಮೇಲೆ ಬಿದ್ದರೆ ಲಿಸರ್ಡಿನ ಯೂರಿನ್ ಹೇರ್ ವೈಟ್ ಆಗುತ್ತೆ, ಬರ್ನ್ ಆಗುತ್ತೆ. ಯಾಕೆ ಸುಡುತ್ತೆ ಅಂದರೆ ಅಷ್ಟು ಕಾನ್ಸಂಟ್ರೇಟೆಡ್. ರೀಸನ್ ಏನು? ಬಿಕಾಸ್ ಇಟ್ ನಾಟ್ ಕಂಟೈನ್ ಸಫಿಷಿಯಂಟ್ ವಾಟರ್, ಲೆಸ್ ಅಮೌಂಟ್ ಆಫ್ ವಾಟರ್ ಇದೆ. ಸೊ ಕೆಲವೊಂದು ಅನಿಮಲ್ಸಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಆ್ಯನ್ ಅನಿಮಲ್, ಇಟ್ ಈಸ್ ಮ್ಯಾಮಲ್ ಆ್ಯಕ್ಚುಲಿ, ಕ್ಯಾಂಗ್ರೂ ರ್ಯಾಟ್ ಯೂರಿನ್ ಅನ್ನು, ಡೆಸರ್ಟ್ ಅನಿಮಲ್ ಯೂರಿನ್ ಅನ್ನು ಕ್ರಿಸ್ಟಲ್ ಫಾರ್ಮಲ್ಲಿ ರಿಲೀಸ್ ಮಾಡುತ್ತೆ, ಕ್ರಿಸ್ಟಲ್ ಫಾರ್ಮಲ್ಲಿ. ಸೊ ಆ ಥರ ಹೈಲಿ ಕಾನ್ಸಂಟ್ರೇಟೆಡ್ ಕಂಡೆನ್ಸ್ಡ್ ಯೂರಿನ್ ಏನಿದೆ ಅದು ಯೂರಿಕೋಟೀಲಿಕ್ ಅನಿಮಲ್ಸ್ಗಳಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ದೀಸ್ ಆರ್ 3 kinds of animals based on the type of waste they eliminate: amonotelic, ammonia, ureotelic, urea, uricotelic, uric acid ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಲೆಟ್ ಮಿ ಮೂವ್ ಆನ್ ಟು ಹ್ಯೂಮನ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮಲ್ಲಿ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಹೇಗಿದೆ ಅನ್ನೋದನ್ನು ನೋಡೋಣ. ಡೀಟೇಲ್ ಸ್ಟ್ರಕ್ಚರ್ ಇಲ್ಲ ನಿಮಗೆ, ಕಿಡ್ನಿಯ ಬಗ್ಗೆ ಡೀಟೇಲ್ ಸ್ಟ್ರಕ್ಚರ್ ಇಲ್ಲ, ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಸಾಕು. ಏನಿದೆ ಹಾಗಾದರೆ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂದರೆ? ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ 1 pair of kidneys, ಕಿಡ್ನಿಯಿಂದ ಆರಿಜಿನೇಟ್ ಆಗಿರುವಂಥ ಯೂರಿನನ್ನು ಕ್ಯಾರಿ ಮಾಡುವಂಥ ಟ್ಯೂಬ್, ಯುರೇಟರ್, ಎ ಪೇರ್ ಆಫ್ ಯುರೇಟರ್, ಆ್ಯಂಡ್ ಆ 2 ಯುರೇಟರ್ ಜಾಯಿನ್ ಆಗಿ ಇಲ್ಲಿ ಒಂದು ಚೇಂಬರ್ ಆಗಿದೆ. ಆ್ಯಂಡ್ ದಟ್ ಚೇಂಬರ್ ವಿಚ್ ಸ್ಟೋರ್ ದ ಯೂರಿನ್, urinary bladder, and that opens outside through a narrow opening that through which urine expels out, and that opening is said to be urethra. So human excretory system consisting of 1 pair of kidney, 1 pair of ureter, 1 urinary bladder, and 1 urethra. ಸೊ ಹಾಗಾದರೆ ಈ ಥರದ ಸ್ಟ್ರಕ್ಚರಲ್ಲಿ ಕಿಡ್ನಿಯ ಡೀಟೇಲ್ಸ್ ಏನಿರುತ್ತೆ? ಕಿಡ್ನಿ ಅಂದರೆ ಏನೇನು ಸ್ಟ್ರಕ್ಚರ್ಸ್ ಇರುತ್ತೆ? ಹ್ಯೂಮನ್ ಕಿಡ್ನಿ, ಇಟ್ ಈಸ್ ಯು ನೋ ದಟ್ ಬೀನ್ ಶೇಪಲ್ಲಿದೆ. ಸಾಮಾನ್ಯವಾಗಿ ಅನಿಮಲ್ಗಳ ಯಾವುದಾದ್ರೂ ಶೇಪನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅದು ಬೀನ್ ಶೇಪ್, ಪ್ಲ್ಯಾಂಟಲ್ಲಿ ಸೀಡನ್ನು ಹೇಳಬೇಕಾದ್ರೆ ಕಿಡ್ನಿ ಶೇಪ್. ಬೋತ್ ಆರ್ ಸೇಮ್ ಶೇಪ್ಡ್ ಆಲ್ಮೋಸ್ಟ್. ಸೊ ಇಟ್ ಈಸ್ ಬೀನ್ ಶೇಪ್ಡ್ ಸ್ಟ್ರಕ್ಚರ್ present in our abdominal cavity, right? So and this kidney consisting of a protective envelope. ಹೇಗೆ ರಿಕಾಲ್ ಮಾಡ್ಕೊಳ್ಳಿ, ರೆಸ್ಪಿರೇಟರಿ ಸಿಸ್ಟಮಲ್ಲಿ ಲಂಗ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಸಲ್ಲಿ ಡಯಾಫ್ರಾಮ್ ಇತ್ತು, ಆ್ಯಂಡ್ ಹೊರಗಡೆ ಅದನ್ನು ಕವರ್ ಮಾಡಲಿಕ್ಕೆ ರಿಬ್ ಕೇಜ್ ಇತ್ತು. ಇಸ್ ಇಟ್ ಕ್ಲಿಯರ್? ಸೇಮ್ ವೇ ಇನ್ ಕಿಡ್ನಿ ಆಲ್ಸೋ, ಕಿಡ್ನಿಯನ್ನು
ಕವರ್ ಮಾಡಿರುವಂಥ ಈಚ್ ಕಿಡ್ನಿ ಕವರ್ಡ್ ಬೈ ಹಾರ್ಡ್ ಪ್ರೊಟೆಕ್ಟಿವ್ ಎನ್ವೆಲಪ್ ಆ್ಯಂಡ್ ದಟ್ ಎನ್ವೆಲಪ್ ಈಸ್ ಕಾಲ್ಡ್ ಕ್ಯಾಪ್ಸ್ಯೂಲ್, ರೀನಲ್ ಕ್ಯಾಪ್ಸ್ಯೂಲ್, ಅಥವಾ ಸಿಂಪ್ಲಿ ಯು ಕ್ಯಾನ್ ನೇಮ್ ಇಟ್ ಕ್ಯಾಪ್ಸ್ಯೂಲ್ ಅಂತ ಕರಿಬೋದು. ಎಲ್ಲಿ ಬರುತ್ತೆ ಹಾಗಾದರೆ? ಈ ಥರದ ಕಿಡ್ನಿಯಲ್ಲಿ ಈ ಸ್ಟ್ರಕ್ಚರ್ ಏನಿದೆಯಲ್ಲ, ಇಲ್ಲಿ ಮಾರ್ಕ್ ಆಗಿದೆ ನೋಡಿ, ಈ ಸ್ಟ್ರಕ್ಚರು ಇಟ್ ಈಸ್ ಕ್ಯಾಪ್ಸ್ಯೂಲ್ ಅಂತ ಕರೆಯೋದು. ಸೊ ಇನ್ನೊಮ್ಮೆ ನಾನು ಅದನ್ನು ಹೈಲೈಟ್ ಮಾಡಿ ತೋರಿಸ್ತೀನಿ. ಈ ಥರದ ಒನ್ ಕಿಡ್ನಿಯಲ್ಲಿ ಈಚ್ ಕಿಡ್ನಿ ಸರೌಂಡೆಡ್ ಬೈ ಹಾರ್ಡ್ ಪ್ರೊಟೆಕ್ಟಿವ್ ಎನ್ವೆಲಪ್ ಆ್ಯಂಡ್ ದಟ್ ಈಸ್ ಕ್ಯಾಪ್ಸ್ಯೂಲ್ ಅಂತ ಕರೀತಾರೆ ಅದನ್ನು. ಆ್ಯಂಡ್ ದಿಸ್ ಕ್ಯಾಪ್ಸ್ಯೂಲ್ ಆದಮೇಲೆ ವಿತಿನ್ ದ ಕಿಡ್ನಿ ಈ ಎರಡು ಝೋನ್ಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ವಿತಿನ್ ದಿ ಕಿಡ್ನಿ ಯು ಕ್ಯಾನ್ ಅಬ್ಸರ್ವ್ ಟೂ ಝೋನ್ಸ್. ಯಾವ ಥರ? ಹಿಯರ್ ಕಿಡ್ನಿಯ ಪೆರಿಫೆರಲ್ ಪಾರ್ಟ್, ಒಂದು ಪೆರಿಫೆರಲ್ ಪಾರ್ಟ್ ಆಫ್ ದಿ ಕಿಡ್ನಿ, ಆ್ಯಂಡ್ ಅನದರ್ ದ ಸೆಂಟ್ರಲ್ ಪಾರ್ಟ್. ಸೊ ದಿಸ್ ಪೆರಿಫೆರಲ್ ಪಾರ್ಟ್ ಆಫ್ ದಿ ಕಿಡ್ನಿ ಏನಿದೆ, ಇಟ್ ಈಸ್ ನೇಮ್ಡ್ ಆಸ್ ಕಾರ್ಟೆಕ್ಸ್ ಆ್ಯಂಡ್ ಸೆಂಟ್ರಲ್ ಪಾರ್ಟ್ medulla. So within the kidney you can observe two zones. So one the outer part cortex and inner part ana medulla anta karibodu. So ಏನು ಸ್ಪೆಷಾಲಿಟಿ ಇದೆ ಅಂದರೆ, ಕಾರ್ಟೆಕ್ಸ್ ಈಸ್ ಸ್ಮೂತ್, ಹೊರಗಡೆ ಹಾಗೆ ಇದೆ ಅದು. ಮೆಡ್ಯುಲಾವನ್ನು ಅಬ್ಸರ್ವ್ ಮಾಡಿ, ನಿಮಗೆ ಇಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಚ್ ಮೆಡ್ಯುಲಾ ಹಿಯರ್ ಅಕ್ಕರ್ಸ್ ಇನ್ ದ ಫಾರ್ಮ್ ಆಫ್ ಲೈಕ್ ದಿಸ್. ಸೊ ಈ ಥರ ಪಿರಮಿಡ್ ಶೇಪನ್ನು ಅಬ್ಸರ್ವ್ ಮಾಡ್ಬೋದು ನೀವು. ಎ ಸ್ಟ್ರಕ್ಚರ್ ವಿಚ್ ಅಕ್ಕರ್ಸ್ ಇನ್ ದ ಫಾರ್ಮ್ ಆಫ್ ಪಿರಮಿಡ್ ಏನಿದೆ, ಮೆಡ್ಯುಲಾದ ಪಾರ್ಟ್ ಮೆಡ್ಯುಲರಿ ಪಿರಮಿಡ್ಸ್ ಅಂತ ಕರೆಯೋದು. ಸೊ ಮೆಡ್ಯುಲಾ ಅಕ್ಕರ್ಸ್ ಇನ್ ದ ಫಾರ್ಮ್ ಆಫ್ ಮೆಡ್ಯುಲರಿ ಪಿರಮಿಡ್ಸ್, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ವಿತಿನ್ ದಿಸ್ ಕಿಡ್ನಿ ಒಳಗಡೆ ಏನಿದೆ ಹಾಗಾದರೆ, ಹೇಗೆ ಲಂಗ್ಸಿನ ಒಳಗಡೆಗೆ ರೆಸ್ಪಿರೇಷನಲ್ಲಿ ಆ್ಯಕ್ಚುವಲ್ ಆಗಿ ಇನ್ವಾಲ್ವ್ ಆಗಲಿಕ್ಕೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ರೆಸ್ಪಿರೇಟರಿ ಸಿಸ್ಟಮ್ ಆಲ್ವಿಯೋಲೈ ಅಂತ ಕರೀತಿರೋ, ಸೇಮ್ ವೇ ಇದು ಕಿಡ್ನಿಯ ಒಳಗಡೆ ಯೂರಿನ್ ಫಾರ್ಮೇಷನ್ಗೆ ಮೇಯ್ನ್ ಆಗಿ ಬೇಕಾಗುವಂಥ ಸ್ಟ್ರಕ್ಚರ್ ಇದೆಯಲ್ಲ, ಸೊ ದಟ್ ಸ್ಟ್ರಕ್ಚರ್ ಈಸ್ ಸೆಡ್ ಟು ಬಿ ನೆಫ್ರಾನ್. ಮಿಲಿಯನ್ಸ್ ಆಫ್ ನೆಫ್ರಾನ್ ಈಚ್ ಕಿಡ್ನಿ ಕಂಟೈನ್ಸ್, and those nephrons are named as structural and functional units of kidney anta karibodu. So idu basic external structure of the kidney. In detail ಮತ್ತೆ ರೆಗ್ಯುಲರ್ ಕ್ಲಾಸ್ಗಳು ಬಂದಾಗ ಇನ್ನೂ ಏನೇನಿದೆ ಕಿಡ್ನಿಯ ಒಳಗಡೆ ಡಿಸ್ಕಷನ್ ಮಾಡೋಣ. ಇದಿಷ್ಟು ಕಾನ್ಸೆಪ್ಟ್ಗಳನ್ನು ಮರಿಬೇಡಿ. ಈಚ್ ಕಿಡ್ನಿ ಬೀನ್ ಶೇಪಲ್ಲಿ ಇರುತ್ತೆ. ಈಚ್ ಕಿಡ್ನಿ ಸರೌಂಡೆಡ್ ಬೈ ಪ್ರೊಟೆಕ್ಟಿವ್ ಎನ್ವೆಲಪ್ and that is named as capsule, and within the kidney peripheral part of the kidney ಏನಿದೆ, that peripheral part is named as cortex, and central part which occurs in the form of pyramid is named as medulla, medullary pyramids. Medulla occurs in the form of medullary pyramids ಅನ್ನೋದನ್ನು ನೆನಪಿಟ್ಕೊಳ್ಳಿ. And also ಇನ್ನೊಂದು ಕ್ಯಾರೆಕ್ಟರ್, each kidney contain millions of coiled tubules which are structural functional units of excretory system, and they are named as nephrons. Ishtu basic of kidney anna nenpitkolli. Now let me discuss in detail the structure of structural and functional units of kidney, the nephrons. Helide nephron coiled tubule ಏನಿದೆ ಹಾಗಾದರೆ ಈ coiled tubule ಅಲ್ಲಿ nephron ಅಲ್ಲಿ ಅಂದರೆ, a nephron consisting of the following parts, 5 ಪಾರ್ಟ್ಗಳನ್ನು ಮೇಯ್ನ್ ಆಗಿ ರೆಕಗ್ನೈಸ್ ಮಾಡ್ಬೋದು. ಸೊ ಒಂದು, ಎ ನೆಫ್ರಾನ್ ಕನ್ಸಿಸ್ಟಿಂಗ್ ಆಫ್ ಕಪ್ ಲೈಕ್ ಸ್ಟ್ರಕ್ಚರ್, ಬೌಮನ್ಸ್ ಕ್ಯಾಪ್ಸ್ಯೂಲ್. ಸೊ ಇಲ್ಲಿ ನೀವು ಗೊತ್ತಾಗ್ತಾ ಇದ್ರೆ ನಿಮಗೆ ಈ ಥರ ಕಪ್ ಶೇಪಲ್ಲಿ ಏನು ಸ್ಟ್ರಕ್ಚರ್ ಇದೆಯೋ, ಬೌಮನ್ಸ್ ಕ್ಯಾಪ್ಸ್ಯೂಲ್. ಸೊ ಲೈಕ್ ದಿಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್, and it is enclosing a network of blood capillary. The structure is named as, ಈ ಥರ ಇರುತ್ತೆ, network of blood capillary glomerulus. So this is glomerulus and leads to coiled tubule. ಥರ್ಡ್ ಪಾರ್ಟ್ ಏನಿದೆ, ಈ ಥರ ಹೈಲಿ ಕಾಯಿಲ್ಡ್ ಟ್ಯೂಬ್ ಬರುತ್ತೆ, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, PCT. ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಈ ಥರ ಹೈಲಿ ಕಾಯಿಲ್ಡ್ ಟ್ಯೂಬ್ ಏನಿದೆ, ದಟ್ ಈಸ್ PCT, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂತ ಕರಿತೀರಾ.
ನೆಕ್ಸ್ಟು ಅದಾದಮೇಲೆ ಯು ಶೇಪಿನ ಒಂದು ನ್ಯಾರೋ ಟ್ಯೂಬ್ ಇದೆ. ಈ ಥರ ಯು ಶೇಪ್ಡ್ ಟ್ಯೂಬ್, ಯು ಕ್ಯಾನ್ ಅಬ್ಸರ್ವ್ ಕ್ಲಿಯರ್ಲಿ, ಯೆಲ್ಲೋ ಕಲರಲ್ಲಿ ಇರೋದು ನೋಡ್ಕೊಳ್ಳಿ. ಈ ಥರ ಯು ಶೇಪಲ್ಲಿ ಕಾಣ್ತಾ ಇದೆಯಲ್ಲ. ಸೊ ದಿಸ್ ಈಸ್ Henle's loop, and which then leads to another highly coiled tube, distal convoluted tubule, DCT. So idu DCT, ಸ್ವಲ್ಪ wider ಇದೆ ನೋಡಿ, DCT, which finally opens into a structure, so like this, which receive many nephrons. ಸೊ ಇಲ್ಲಿ ನೀವು ನೋಡ್ತಾ ಹೋದರೆ ಈ ಥರ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಪ್ರತಿ ನೆಫ್ರಾನಿನ DCT ಬಂದು ಕನೆಕ್ಟ್ ಆಗುತ್ತೆ ಅದಕ್ಕೆ. ಸೊ ಇಟ್ ಕನೆಕ್ಟ್ಸ್ ಎವ್ರಿ ನೆಫ್ರಾನ್, ಕಲೆಕ್ಟಿಂಗ್ ಡಕ್ಟ್ ಅಂತ ಕರೀತಾರೆ ಅದನ್ನು. ಸೊ ಲಾಸ್ಟ್ ಒನ್ ಇಸ್ ಕಲೆಕ್ಟಿಂಗ್ ಡಕ್ಟ್. ಸೊ ಎ ನೆಫ್ರಾನ್ ಕನ್ಸಿಸ್ಟಿಂಗ್ ಆಫ್ ಗ್ಲೊಮೆರುಲಸ್, ಬೌಮನ್ಸ್ ಕ್ಯಾಪ್ಸ್ಯೂಲ್, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, Henle's loop, distal convoluted tubule. So along with that, it is made up of ಕಲೆಕ್ಟಿಂಗ್ ಡಕ್ಟ್. ನಿಯರ್ಲಿ 6 ಪಾರ್ಟ್ಗಳನ್ನು ಲೇಬಲ್ ಮಾಡಿದ್ದೀನಿ. ಈ ಕಲೆಕ್ಟಿಂಗ್ ಡಕ್ಟಿನ ಕೆಲಸ ಏನಂದರೆ, ಪ್ರತಿಯೊಂದು ಇಲ್ಲೆಲ್ಲ ಮಾರ್ಕಿಂಗ್ಸ್ ಇದೆಯಲ್ಲ, ಈ ಎಲ್ಲ ಮಾರ್ಕಿಂಗ್ಸು ಬೇರೆ ಬೇರೆ ನೆಫ್ರಾನಿನ ಇದು ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲನ್ನು ರಿಸೀವ್ ಮಾಡಿಕೊಳ್ಳುತ್ತೆ. ಸೊ ಒಂದು ಕಲೆಕ್ಟಿಂಗ್ ಡಕ್ಟಿಗೆ ಮೆನಿ ನೆಫ್ರಾನಿನ DCT ಬಂದು ಕನೆಕ್ಟ್ ಆಗಿರುತ್ತೆ. ಸೊ ಇದು ಪಾರ್ಟ್ಸ್ ಇನ್ ಡೀಟೇಲ್. ಗ್ಲೊಮೆರುಲಸ್ ಅಂದರೆ ಏನು, ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಂದರೆ ಏನು, ಲೂಪ್ ಆಫ್ ಹೆನ್ಲೆ ಅಂದರೆ ಏನು, ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಫಸ್ಟ್ ಲೆಟ್ ಮೀ ಡಿಸ್ಕಸ್ ದಿ ಗ್ಲೊಮೆರುಲಸ್ ಪಾರ್ಟ್. ಗ್ಲೊಮೆರುಲಸ್ ಅನ್ನೋದು ಈ ಡಯಾಗ್ರಾಮಲ್ಲಿ, ದಿಸ್ ಒನ್ ಈಸ್ ದ ಗ್ಲೊಮೆರುಲಸ್. ರೆಡ್ ಕಲರ್ ಇದೆ, ವಿ ಕ್ಯಾನ್ ಗೆಸ್ ಇಮಿಡಿಯೇಟ್ಲಿ ಇಟ್ ಈಸ್ ಬ್ಲಡ್ ವೆಸಲ್ಸ್, ಬ್ಲಡ್ ಕೆಪಿಲರೀಸ್. ಆ್ಯಕ್ಚುಲಿ ಕೆಪಿಲರಿ ಅಂದರೆ ಯಾವಾಗ ವರ್ಡನ್ನು ಯೂಸ್ ಮಾಡಬೇಕು, ವೆರಿ ಫೈನ್ ಇರಬೇಕು, ಸ್ಮಾಲ್ ಇರಬೇಕು, ತುಂಬ ಕವರ್ ಮಾಡಿರಬೇಕು, ಮೆಶ್ ಥರ, ಆಗ ಅದಕ್ಕೆ ಕೆಪಿಲರಿ ಅಂತ ಕರೆಯೋದು. ಇಲ್ಲಿ ನೋಡಿ, ಈ ಥರ ಮೆನಿ ನೆಟ್ವರ್ಕ್ ಆಫ್ ಸ್ಮಾಲರ್ ಬ್ಲಡ್ ವೆಸಲ್ಸ್ ಇದೆಯಲ್ಲ, ಬ್ಲಡ್ ಕೆಪಿಲರೀಸ್. ಅದು ದ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿಗೆ ಗ್ಲೊಮೆರುಲಸ್ ಅಂತ ಕರೀತಾರೆ. ಸೊ ಗ್ಲೊಮೆರುಲಸ್ ಈಸ್ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿ. ಏನಿದೆ ಅದರ ಕೆಲಸ? ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಈ ಗ್ಲೊಮೆರುಲಸ್ ಅಲ್ಲಿ ಇದಿಷ್ಟು ಕೂಡ ಗ್ಲೊಮೆರುಲಸ್ ಹೌದು, ನಿಮಗೆ ರೆಡಿಶ್ ಕಲರ್ಲಿ ಕಾಣ್ತಾ ಇರೋದು. ದಟ್ ನೆಟ್ವರ್ಕ್ ಕನ್ಸಿಸ್ಟಿಂಗ್ ಆಫ್ 2 ಬ್ರಾಡರ್ ಸ್ಟ್ರಕ್ಚರ್ಸ್. ನಾನು ಅದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ಬರೆದು ಕೂಡ ತೋರಿಸ್ತೀನಿ, ವಿಚ್ ಈಸ್ ಕನ್ವೀನಿಯಂಟ್ ಟು ಯು. ಅಬ್ಸರ್ವ್ ಮಾಡ್ಕೊಳ್ಳಿ ಅದನ್ನು. ಸೊ ಈ ಥರ ಇದೆ ಇಲ್ಲಿ. ಸೊ ಲೈಕ್ ದಿಸ್, ಜಸ್ಟ್ ಇದನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ ನಾನು. ಈ ಥರ ಇರೋದು ಕಂಪ್ಲೀಟ್ ಗ್ಲೊಮೆರುಲಸ್. ಈ ಗ್ಲೊಮೆರುಲಸ್ ಅಲ್ಲಿ ಇದಿಷ್ಟು ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿ. ಹಿಯರ್ ಯು ಕ್ಯಾನ್ ಅಬ್ಸರ್ವ್ 2 ಸ್ಟ್ರಕ್ಚರ್ಸ್. ಕಾಣಿಸ್ತಾ ಇದೆಯಾ ಕರೆಕ್ಟ್ ಆಗಿ? ಇಲ್ಲಿ ಆರೋ ಇಂಡಿಕೇಶನ್ ಇದೆ ನೋಡಿ ನೀಟಾಗಿ. ಒಂದು ಸ್ಟ್ರಕ್ಚರ್ ಟುವರ್ಡ್ಸ್ ಗ್ಲೊಮೆರುಲಸ್ ಎಂಟರ್ ಆಗಿದೆ, ಆರೋ ಮಾರ್ಕ್. ಇನ್ನೊಂದು ಸ್ಟ್ರಕ್ಚರು ಅವೇ ಫ್ರಮ್ ದಿ ಗ್ಲೊಮೆರುಲಸ್ ಇಂಡಿಕೇಟ್ ಅನ್ನು ಮಾಡಿದ್ದಾರೆ. ಸೊ ಅಂದರೆ ದಿ ಗ್ಲೊಮೆರುಲಸ್ ಕನ್ಸಿಸ್ಟಿಂಗ್ ಆಫ್ 2 ಸ್ಟ್ರಕ್ಚರ್ಸ್ ಆ್ಯಕ್ಚುಲಿ. ಸೊ ಯಾವುದು ವೈಡ್ ಇದೆಯೋ, ಸ್ವಲ್ಪ ಸೈಜಲ್ಲಿ ವೈಡ್ ಇರಬೇಕು. ಇನ್ನೊಂದು ನೋಡಿ ನ್ಯಾರೋವರ್ ಇದೆ. ಯಾವುದು ಸೈಜಲ್ಲಿ ವೈಡ್ ಇದೆಯೋ, ಟುವರ್ಡ್ಸ್ ನೆಫ್ರಾನ್, ಟುವರ್ಡ್ಸ್ ಕಿಡ್ನಿ ಬ್ಲಡ್ಡನ್ನು ಕ್ಯಾರಿ ಮಾಡ್ತಿದೆಯೋ, ಸೊ ದಟ್ ಈಸ್ ಅಫೆರೆಂಟ್ ಆರ್ಟೀರಿಯೋಲ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಅಫೆರೆಂಟ್ ಆರ್ಟೀರಿಯೋಲ್. ಇಟ್ ಈಸ್ ವೈಡರ್ ಇನ್ ಸೈಜ್, ಕ್ಯಾರಿ ಬ್ಲಡ್ ಟುವರ್ಡ್ಸ್ ದಿ ನೆಫ್ರಾನ್. ಅದಕ್ಕೆ ಆರೋ ಇಂಡಿಕೇಶನ್ ಹೀಗಿರೋದು. ಇನ್ನೊಂದಿದೆ ನೋಡಿ, ಸೈಜಲ್ಲಿ ನ್ಯಾರೋವರ್ ಇದೆ, ಅವೇ ಫ್ರಮ್ ದಿ ನೆಫ್ರಾನ್ ಬ್ಲಡ್ ಅನ್ನು ಕ್ಯಾರಿ ಮಾಡ್ತಿದೆ. ಅಂಡ್ ದಟ್ ಸ್ಟ್ರಕ್ಚರ್ ವಿಚ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದಿ ನೆಫ್ರಾನ್ ಈಸ್ ಎಫರೆಂಟ್ ಆರ್ಟೀರಿಯೋಲ್. ಎಫರೆಂಟ್ ಆರ್ಟೀರಿಯೋಲ್ ಅಂದರೆ ಇಟ್ ಎಕ್ಸಿಟ್ ಆಗೋದು ಅಂತ, ಅಫೆರೆಂಟ್ ಅಂದರೆ ಟುವರ್ಡ್ಸ್ ಎಂಟರ್ ಆಗೋದು ಅಂತ. ಸೊ ಅಫೆರೆಂಟ್ ಆ್ಯಂಡ್ ಎಫರೆಂಟ್ ಆರ್ಟೀರಿಯೋಲ್ ಈಸ್ ಪ್ರೆಸೆಂಟ್ ಇನ್ ದಿ ಗ್ಲೊಮೆರುಲಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ಗ್ಲೊಮೆರುಲಸ್ ಈಸ್ ಎ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರೀಸ್ ಕನ್ಸಿಸ್ಟಿಂಗ್ ಆಫ್ afferent as well as efferent arterioles. Afferent arteriole carry blood to the kidney. Efferent arteriole carry blood away from the kidney. Next glomerulus ಆದಮೇಲೆ ನೆಕ್ಸ್ಟು
ಕಪ್ ಶೇಪಲ್ಲಿ. ಸಿ ಇದು ಗ್ಲೊಮೆರುಲಸ್, ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿ. ಇದನ್ನು ಕವರ್ ಮಾಡಿದೆ ನೋಡಿ. ಈ ಥರ ಟ್ಯೂನಿಂಗ್ ಫೋರ್ಕ್ ಅಂತ ಒಂದು ಆಪರೇಟಸ್ ಇದೆ. ನಿಮಗೆ ಫಿಸಿಕ್ಸ್ ಲ್ಯಾಬೊರೇಟರಿಗೆ ಬಂದರೆ ಅಲ್ಲಿ ನಿಮಗೆ ಸಿಗುತ್ತದು. ಆ ಟ್ಯೂನಿಂಗ್ ಫೋರ್ಕ್ ಅನ್ನುವಂಥ ಏನು ಆಪರೇಟಸ್ ಇದೆಯೋ ಅದೇ ಥರ ಆಲ್ಮೋಸ್ಟ್ ಶೇಪಲ್ಲಿ ಲೈಕ್ ದಿಸ್ ಡಬಲ್ ವಾಲ್ಡ್, ಅಂದರೆ 2 ಲೇಯರ್ಸ್ ಇದೆ. ಹೀಗೆ ಕಪ್ ಶೇಪಲ್ಲಿರುವಂಥ ಸ್ಟ್ರಕ್ಚರ್. ಸೊ ದಿಸ್ ಕಪ್ ಶೇಪ್ಡ್ ಡಬಲ್ ವಾಲ್ಡ್ ಸ್ಟ್ರಕ್ಚರ್ ಏನನ್ನ ಎನ್ಕ್ಲೋಸ್ ಮಾಡಿದೆ? ಇಲ್ಲಿ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿ ಇದೆ ಆ್ಯಂಡ್ ದಟ್ ಈಸ್ ಗ್ಲೊಮೆರುಲಸ್. ಗೊತ್ತಾಗ್ತಿದೆ ನೀಟಾಗಿ? ಸೊ ಇದನ್ನು ಕಲರ್ಲಿ ಇಂಡಿಕೇಟ್ ಮಾಡ್ತೀನಿ. ಸೊ ಇದಿಷ್ಟು ಕೂಡ ಗ್ಲೊಮೆರುಲಸ್ ಆ್ಯಂಡ್ ಈ ಗ್ಲೊಮೆರುಲಸನ್ನು ಇದು ಕವರ್ ಮಾಡಲಿಕ್ಕೆ ಕಪ್ ಶೇಪ್ಡ್ ಡಬಲ್ ವಾಲ್ಡ್ 2 ಲೇಯರ್ಸ್ ಇರುವಂಥ ಬೌಮನ್ಸ್ ಕ್ಯಾಪ್ಸ್ಯೂಲ್ ಇದೆ. ಆ್ಯಂಡ್ ದಿಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ವಿತ್ ಗ್ಲೊಮೆರುಲಸ್, ಇವೆರಡು ಲೈಕ್ ದಿಸ್, ಹೀಗೆ ಇಟ್ ಈಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್, ಇದಕ್ಕೆ ಮೇಲ್ಗಡೆಗೆ ಗ್ಲೊಮೆರುಲಸ್. ಸೊ ಯಾವ ಸ್ಟ್ರಕ್ಚರು ಲೈಕ್ ದಿಸ್, ದಿ ಗ್ಲೊಮೆರುಲಸ್ ಆ್ಯಂಡ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಹೀಗೆ ಎರಡೂ ಸೇರ್ಕೊಂಡಿದೆಯೋ, ಟುಗೆದರ್ ದೀಸ್ ಟೂ ವರ್ ನೇಮ್ಡ್ ಆಸ್ ಮ್ಯಾಲ್ಫೀಜಿಯನ್ ಬಾಡಿ ಅಥವಾ ರೀನಲ್ ಕಾರ್ಪುಸಲ್. ರೀನಲ್ ಕಾರ್ಪುಸಲ್ ಅಥವಾ ಮ್ಯಾಲ್ಫೀಜಿಯನ್ ಬಾಡಿ ಅಂತ ಕರೀತಾರೆ ಅದನ್ನು. ಆ್ಯಂಡ್ ಇಲ್ಲಿ ಆ ಇಂಟ್ರೆಸ್ಟಿಂಗ್ ಫೀಚರ್ ಇದೆ, ಅದು ಮುಂದೆ ಮೆಕ್ಯಾನಿಸಮ್ ಬಂದಾಗ ನಾನು ಮತ್ತೆ ಹೇಳ್ತೀನಿ. ಈ ಗ್ಲೊಮೆರುಲಸ್ ಮತ್ತು ಬೌಮನ್ಸ್ ಕ್ಯಾಪ್ಸ್ಯೂಲ್ ಇವೆರಡರ ಮಧ್ಯದಲ್ಲಿ ಯು ಕ್ಯಾನ್ ಅಬ್ಸರ್ವ್ ಸಮ್ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಲೈಕ್ ದಿಸ್. ಸ್ಪೆರಿಕಲ್ ಶೇಪ್ಡ್ ಸೆಲ್ಸ್ ಇದೆ. ಒಂದು ಸೆಲ್ಲಿನ ಒಳಗಡೆಗೆ ಇನ್ನೊಂದು ಸೆಲ್ ಅರೇಂಜ್ ಆಗಿರುತ್ತೆ. ಇದು ಇನ್ನೊಮ್ಮೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಮೆಕ್ಯಾನಿಸಮ್ ಆಫ್ ಯೂರಿನ್ ಫಾರ್ಮೇಷನ್ ಬಂದಾಗ. ಬಟ್ ಪ್ಲೀಸ್ ರಿಮೆಂಬರ್, ಈ ಕಾನ್ಸೆಪ್ಟಲ್ಲೇನೆ ಗ್ಲೊಮೆರುಲಸ್ ಬೌಮನ್ಸ್ ಕ್ಯಾಪ್ಸೂಲ್ಗಳ ಮಧ್ಯದಲ್ಲಿ ಬೌಮನ್ಸ್ ಕ್ಯಾಪ್ಸೂಲಿನ ಎಪಿಥೀಲಿಯಲ್ ಸೆಲ್ಸ್ ಇದೆಯಲ್ಲ, ದೀಸ್ ಆರ್ ಎಪಿಥೀಲಿಯಲ್ ಸೆಲ್ಸ್ ಆಫ್ ದಿ ಬೌಮನ್ಸ್ ಕ್ಯಾಪ್ಸ್ಯೂಲ್ and these cells are named as podocytes. Please remember PODOCYTES, podocytes, epithelial cells of Bowman's capsule. This podocyte responsible for forming filtration membrane. ಯೂರಿನ್ ಫಾರ್ಮ್ ಆಗಬೇಕಾದ್ರೆ ಬ್ಲಡ್ಡಲ್ಲಿರುವಂಥ ವೇಸ್ಟ್ಗಳು ಫಿಲ್ಟರ್ ಆಗಬೇಕು. ಆ ಫಿಲ್ಟರ್ ಆಗುವಂಥ ಜಾಗನೇ ಇದು ಗ್ಲೊಮೆರುಲಸ್ ಮತ್ತು ಬೌಮನ್ಸ್ ಕ್ಯಾಪ್ಸ್ಯೂಲ್. ಫಿಲ್ಟರ್ ಆಗಬೇಕು ಅಂದರೆ ಫಿಲ್ಟ್ರೇಷನ್ನಿಗೆ ಮೆಂಬ್ರೇನ್ ಬೇಕು. ಆ ಫಿಲ್ಟ್ರೇಷನ್ ಮೆಂಬ್ರೇನನ್ನು ಫಾರ್ಮ್ ಮಾಡುವಂಥ ಸೆಲ್ಸ್ ಇದೆಯಲ್ಲ, ಎಪಿಥೀಲಿಯಲ್ ಸೆಲ್ಸ್, ದ ಎಪಿಥೀಲಿಯಲ್ ಸೆಲ್ಸ್ ಆಫ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಆರ್ ನೇಮ್ಡ್ ಆಸ್ podocytes. ಪ್ಲೀಸ್ ರಿಮೆಂಬರ್ ದಿಸ್. ಸೊ ನೆಕ್ಸ್ಟ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಆದಮೇಲೆ ಬರುವಂಥ ರೀಜನನ್ನು ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ PCT ಅಂತ ಕರೀತಾರೆ. ಯಾವುದಿದು ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಂದರೆ? ಈ PCT ನಿಮಗೆ ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಕಲರ್, ಈ ಕಲರಲ್ಲಿ ಡಯಾಗ್ರಾಮಲ್ಲಿ ಇದೆ ನೋಡಿ. ಸೊ ದಟ್ ಈಸ್ PCT. PCTಯ ಫೀಚರ್ ಏನಪ್ಪ ಅಂದರೆ, ದಿ PCT ಕನ್ಸಿಸ್ಟಿಂಗ್ ಆಫ್ ಕಾಯಿಲ್ಡ್ ಪಾರ್ಟ್ ಎಕ್ಸ್ಟೆಂಡೆಡ್ ಫ್ರಮ್ ದಿ ಬೌಮನ್ಸ್ ಕ್ಯಾಪ್ಸ್ಯೂಲ್. ಬೌಮನ್ಸ್ ಕ್ಯಾಪ್ಸ್ಯೂಲ್ನ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಏನಿದೆ, ಇಲ್ಲಿಗೆ ಬೌಮನ್ಸ್ ಕ್ಯಾಪ್ಸ್ಯೂಲ್ ಎಂಡ್ ಆಯಿತು, ಇದರ ಕಂಟಿನ್ಯೂಡ್ ಪಾರ್ಟನ್ನು PCT, ಇಲ್ಲಿವರೆಗೆ ಇದೆ PCT. ದಿಸ್ PCT ದೆನ್ ಗಿವ್ ರೈಸ್ ಟು ನೆಕ್ಸ್ಟ್ ಸ್ಟ್ರಕ್ಚರ್ ದಟ್ ಈಸ್ ನೇಮ್ಡ್ ಆಸ್ ಲೂಪ್ ಆಫ್ ಹೆನ್ಲೆ. ಪ್ರೀವಿಯಸ್ ಡಯಾಗ್ರಾಮ್ ಬರೆದಾಗಲೇ ಹೇಳಿದ್ದೆ, ಹೆನ್ಲೇಸ್ ಲೂಪ್ ಅಂದರೆ ಈ ಥರ ಯು ಶೇಪಲ್ಲಿ ಇದೆ. ಸೈಜಲ್ಲಿ ನೋಡಿ PCT ವೈಡ್ ಇದೆ, ಹೆನ್ಲೇಸ್ ಲೂಪ್ ಇಸ್ ವೆರಿ ವೆರಿ ನ್ಯಾರೋವರ್. ಸೊ ಅದಕ್ಕೆ ಏನಂತ ಕರೀತಾರೆ? ಹೇರ್ ಪಿನ್ ಶೇಪ್ಡ್. ಹೇರ್ ಪಿನ್ ಅಂದರೆ ಈ ಥರ. ಸೊ ಈ ಥರ ಇರುತ್ತೆ ಹೇರ್ ಪಿನ್. ಈ ಹೇರ್ ಪಿನ್ನನ್ನು ಚೂರು ನೀವು ವೈಡ್ ಮಾಡಿದರೆ ಏನು ಶೇಪ್ ಸಿಗುತ್ತೋ ಆ ಥರ ಹೇರ್ ಪಿನ್ ಶೇಪ್ಡ್ ಯು ಶೇಪ್ಡ್ ಕರ್ವ್ ಅದು. ಯಾವುದು? ಹೆನ್ಲೇಸ್ ಲೂಪ್, ವೆರಿ ವೆರಿ ನ್ಯಾರೋವರ್ ಅಂತ ಅರ್ಥ. ಇದು PCT ಇಂದ ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ದಿಸ್ ಹೆನ್ಲೇಸ್ ಲೂಪ್ ಕನ್ಸಿಸ್ಟಿಂಗ್ ಆಫ್ 3 ಪಾರ್ಟ್ಸ್. ಇಮಿಡಿಯೇಟ್ಲಿ PCT ಆದಮೇಲೆ ಬರೋದು ಡೌನ್ವರ್ಡ್ ಫೇಸಿಂಗ್ ಇದೆ ಹೀಗೆ. ದಿಸ್ ಪಾರ್ಟ್ ಈಸ್ ನೇಮ್ಡ್ ಆಸ್ ಡಿಸೆಂಡಿಂಗ್. ಡಿಸೆಂಡ್ ಆಗೋದು ಅಂದರೆ
ಕೆಳಗಡೆ ಡೌನ್ವರ್ಡ್ ಮೂವ್ ಆಗೋದಕ್ಕೆ ಡಿಸೆಂಡಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಈ ಥರ ಟ್ರಾನ್ಸ್ವರ್ಸ್ ಆ್ಯಂಡ್ ಅಪ್ಪರ್ ಸೈಡ್ ಎಕ್ಸ್ಟೆಂಡ್ ಆಗಿರೋದು ಅಸೆಂಡಿಂಗ್. ಸೊ ಹೆನ್ಲೇಸ್ ಲೂಪ್ continued from proximal convoluted tubule consisting of 3 regions: descending Henle's loop, transverse Henle's loop, ascending Henle's loop. So idu 3 part ana observe ಮಾಡಬಹುದು. And that ascending Henle's loop enide, ascending Henle's loop give rise to, ಇಲ್ಲಿ ನಿಮಗೆ ಆರೆಂಜ್ ಕಲರ್ ಅಲ್ಲಿ somewhat extend ಮಾಡಿರುವಂತ ಡಯಾಗ್ರಾಮ್ ಇದೆಯಲ್ಲ, that is distal convoluted tubule, DCT, distal convoluted tubule. ಕನ್ವಲ್ಯೂಟೆಡ್ ಅಂದರೆ ಅರ್ಥ ಏನು? ಕಾಯಿಲ್ ಆಗಿರೋದು ಅಂತ. ಪ್ರಾಕ್ಸಿಮಲ್ ಅಂದರೆ ಹತ್ರ ಇರೋದು, ಡಿಸ್ಟಲ್ ಅಂದರೆ ದೂರ ಇರೋದು ಅಂತ. ಯಾವ ಕನ್ವಲ್ಯೂಟೆಡ್ ಟ್ಯೂಬ್ಯೂಲು, ಯಾವ ಕಾಯಿಲ್ಡ್ ಟ್ಯೂಬು ಬೌಮನ್ಸ್ ಕ್ಯಾಪ್ಸ್ಯೂಲ್ ಗ್ಲೊಮೆರುಲಸ್ಗೆ ಹತ್ರ ಇದೆಯೋ ಪ್ರಾಕ್ಸಿಮಲ್ PCT, ಯಾವುದು ಬೌಮನ್ಸ್ ಕ್ಯಾಪ್ಸ್ಯೂಲ್ ಗ್ಲೊಮೆರುಲಸ್ ಇಂದ ದೂರ ಇದೆಯೋ distal DCT. ಅಷ್ಟೇ ಡಿಫರೆನ್ಸ್ ಇರೋದು. ಸೊ ದಿಸ್ distal convoluted tubule is also coiled tubule developed from ascending Henle's loop. ನೋಡಿ ಇದು ascending Henle's loop. ಇದು ಈ Henle's loop ಇಂದ ಎಕ್ಸ್ಟೆಂಡ್ ಆಗಿರುವಂಥದ್ದನ್ನು DCT ಅಂತ ಕರೀತಾರೆ. and that DCT finally opens into the structure which receives many nephron named as collecting duct. So these are the parts of human nephron. So please remember, human nephron consisting of the parts like glomerulus, Bowman's capsule, proximal convoluted tubule, Henle's loop, distal convoluted tubule, and finally collecting duct. The glomerulus, it is a network of blood capillary consisting of afferent and efferent arteriole, Bowman's capsule, double layered cup shaped structure enclosing the glomerulus. The cells of Bowman's capsule are named as podocytes. The Bowman's capsule continues as coiled tube named as proximal convoluted tubule. Proximal convoluted tubule give rise to hairpin shaped loop, very narrower, named as Henle's loop. It consisting of descending Henle's loop, transverse Henle's loop, and ascending Henle's loop. Henle ಅನ್ನೋದು ನೇಮ್ ಆಫ್ ದ ಸೈಂಟಿಸ್ಟ್. ಸೊ ಕ್ಯಾಪಿಟಲ್ H ಅನ್ನ ಬರೆದಿರಬೇಕು. and that ascending Henle's loop give rise to another highly coiled tube named as distal convoluted tubule, which finally open into the collecting duct. So ಇದು actual parts of the nephron. ಸೊ ಇಲ್ಲಿ ನೋಡಿ ನಿಮಗೆ ಅಫೆರೆಂಟ್ ಎಫರೆಂಟ್ ಆರ್ಟೀರಿಯೋಲ್ಸ್ ಅಂತ ಹೇಳಿದೆ ನಾನು ಮುಂಚೆ, ಹೌದಾ? ಈ ಗ್ಲೊಮೆರುಲಸ್ ಅಲ್ಲಿ ಅಫೆರೆಂಟು ನಮ್ಮ ಬಾಡಿಯಿಂದ ಬಂದಿರುತ್ತೆ, ಕಿಡ್ನಿಗೆ ನೆಫ್ರಾನಿಗೆ ಬ್ಲಡ್ ಅನ್ನ ತಗೊಂಡೋಗುತ್ತೆ. ಈ ಎಫರೆಂಟ್ ಇದೆಯಲ್ಲ, ಎಕ್ಸಿಟ್ ಆಗ್ತಿರೋದು, ಅದು ಏನಾಗುತ್ತೆ ನೆಕ್ಸ್ಟು ಅಂದರೆ ದಿ ಎಫರೆಂಟ್ ಆರ್ಟೀರಿಯೋಲ್, ದಟ್ ಈಸ್ ಇದು ಅಫೆರೆಂಟ್ ಬಾಡಿಯಿಂದ ಬಂದಿರೋದು. ಎಫರೆಂಟ್ ಆರ್ಟೀರಿಯೋಲು ಮತ್ತೆ ಕಂಪ್ಲೀಟ್ ಆಗಿ ನೆಫ್ರಾನಿನ ಸುತ್ತ ಕಾಯಿಲ್ ಆಗುತ್ತೆ. ಸಿಂಪ್ಲಿ ಹೇಗೆ ಅಂತಂದರೆ ಇದು ನೋಡಿ, ಇದು PCT, ಇದಾದಮೇಲೆ ಹೆನ್ಲೇಸ್ ಲೂಪ್, ಹೆನ್ಲೇಸ್ ಲೂಪ್ ಆದಮೇಲೆ DCT, ಆ್ಯಂಡ್ ಫೈನಲಿ ಕಲೆಕ್ಟಿಂಗ್ ಡಕ್ಟ್. ಸೊ ಇಲ್ಲಿ ಎಫರೆಂಟ್ ಆರ್ಟೀರಿಯೋಲ್ ಅನ್ನೋದು PCTಗಿಂತ ಮುಂಚೆ ಬೌಮನ್ಸ್ ಕ್ಯಾಪ್ಸ್ಯೂಲ್, ಇದು ಗ್ಲೊಮೆರುಲಸ್, ಅಫೆರೆಂಟ್ ಆ್ಯಂಡ್ ಎಫರೆಂಟ್ ಅಂತ ಅಂದ್ಕೊಳ್ಳಿ. ಇದು ಎಫರೆಂಟ್ ಆರ್ಟೀರಿಯೋಲ್ ಅಂತ ಅಂದ್ಕೊಳ್ಳೋಣ. ಈ ಎಫರೆಂಟ್ ಆರ್ಟೀರಿಯೋಲು ಸೊ ಲೈಕ್ ದಿಸ್, ಬೇರೆ ಕಲರಲ್ಲಿ ತೋರಿಸ್ತಿದ್ದೀನಿ ನೋಡಿ. ಎಫರೆಂಟ್ ಆರ್ಟೀರಿಯೋಲ್ ಹೀಗೆ ಕಂಪ್ಲೀಟ್ ಆಗಿ DCT, ಹೆನ್ಲೇಸ್ ಲೂಪ್, PCT ಇದರ ಸುತ್ತ ಹೀಗೆ ಕವರ್ ಮಾಡಿದೆ. ಒಂದು ಐಡಿಯಾ ಬರುತ್ತೆ ಹೇಗೆ ಅನ್ನೋದು ನೋಡಿ. ರೆಡ್ ಕಲರಲ್ಲಿ ತೋರಿಸಿದ್ದಾರಲ್ಲ ಇಲ್ಲಿ, ಈ ರೆಡ್ ಕಲರ್ಡ್ ಕೆಪಿಲರಿಯನ್ನೇ ನಾವು ಎಫರೆಂಟ್ ಆರ್ಟೀರಿಯೋಲ್ ಅಂತ ಕರಿತಾ ಇರೋದು. ಈ ಎಫರೆಂಟ್ ಆರ್ಟೀರಿಯೋಲು ಕಂಪ್ಲೀಟ್ ನೆಫ್ರಾನಿನ ಸುತ್ತ ಕಾಯಿಲ್ ಆಗಿದೆ ನೋಡಿ.
ಆ್ಯಂಡ್ ಇಟ್ ಫಾರ್ಮ್ಸ್ ಎ ನೆಟ್ವರ್ಕ್. ಮತ್ತೆ ಒಂಥರ ಈ ಮೆಶ್ ಥರ ಕಂಪ್ಲೀಟ್ ನೆಫ್ರಾನನ್ನು ಕವರ್ ಮಾಡಿದೆ. ಆ್ಯಂಡ್ ದಟ್ ಈಸ್ ನೇಮ್ಡ್ ಆಸ್ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ. ಪೆರಿಟ್ಯೂಬ್ಯುಲಾರ್ ಕೆಪಿಲರಿ ಅಂದರೆ ದಿ ಎಫರೆಂಟ್ ಆರ್ಟೀರಿಯೋಲ್ ಫ್ರಮ್ ಗ್ಲೊಮೆರುಲಸ್ ಫಾರ್ಮ್ಸ್ ದ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್. ಇಟ್ ಕಾಯಿಲ್ಸ್ ಅರೌಂಡ್ ದ ನೆಫ್ರಾನ್ ಟು ಫಾರ್ಮ್ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ. ಅದರ ಸ್ಪೆಷಾಲಿಟಿ ಏನಂದರೆ, ಯಾವ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ ಅಂದರೆ ಇದಿಷ್ಟು ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿಗೆ ಪೆರಿಟ್ಯೂಬ್ಯುಲಾರ್. ಈ ಹೆನ್ಲೇಸ್ ಲೂಪ್ ರೀಜನನ್ನು ನೋಡಿ. ಹೆನ್ಲೇಸ್ ಲೂಪ್ ರೀಜನ್ನಲ್ಲಿ ಮಾತ್ರ ನೀಟಾಗಿ ಯು ಶೇಪಲ್ಲಿದೆ. ಇಲ್ಲೆಲ್ಲ ರ್ಯಾಂಡಮ್ ಆಗಿ ಕಾಯಿಲ್ ಆಗಿದೆ ನೆಫ್ರಾನಿನ ಸುತ್ತ. ಬಟ್ ಹಿಯರ್ ನೀಟಾಗಿ ಇದು ಬ್ಲೂ, ಇಲ್ಲಿ ರೆಡ್ ಕಲರ್ಲಿ ಮಾರ್ಕ್ ಮಾಡಿದ್ದಾರಲ್ಲ, ಯು ಶೇಪಲ್ಲಿ ಏನು ಪೆರಿಟ್ಯೂಬ್ಯುಲಾರ್ ಕೆಪಿಲರಿ ಇದೆಯೋ, ದ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ ಅಕ್ಕರ್ಸ್ ಇನ್ ದ ಫಾರ್ಮ್ ಆಫ್ ಯು ಶೇಪ್, ದಟ್ ಈಸ್ ನೇಮ್ಡ್ ಆಸ್ ವ್ಯಾಸಾ ರೆಕ್ಟಾ ಅಂತ ಕರೀತಾರೆ. ಸೊ ವ್ಯಾಸಾ ರೆಕ್ಟಾ ಈಸ್ ಆಲ್ಸೋ ಬ್ಲಡ್ ಕೆಪಿಲರಿ, ಇಟ್ ಈಸ್ ಆಲ್ಸೋ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ, ಬಟ್ ಅಕ್ಕರ್ಸ್ ಇನ್ ದ ಫಾರ್ಮ್ ಆಫ್ ಯು ಶೇಪ್ ಅರೌಂಡ್ ದಿ ಹೆನ್ಲೇಸ್ ಲೂಪ್, ಆ್ಯಂಡ್ ದಟ್ ಈಸ್ ವ್ಯಾಸಾ ರೆಕ್ಟಾ ಅಂತ ಕರೆಯೋದು. ಈ ಎರಡು ಪಾರ್ಟ್ಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ಎಫರೆಂಟ್ ಆರ್ಟೀರಿಯೋಲ್ ಕಂಪ್ಲೀಟ್ ನೆಫ್ರಾನಿನ ಸುತ್ತ ಮತ್ತೆ ತನ್ನ ಕೆಪಿಲರಿಯನ್ನು ಕವರ್ ಮಾಡಿರುತ್ತೆ, ನೆಟ್ವರ್ಕನ್ನು ಕವರ್ ಮಾಡಿರುತ್ತೆ, ಆ್ಯಂಡ್ ದಟ್ ಈಸ್ ಕಾಲ್ಡ್ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ. ಯಾವ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ, ಯಾವ ನೆಟ್ವರ್ಕು ಯು ಶೇಪಲ್ಲಿ ಇದೆಯೋ ಹೆನ್ಲೇಸ್ ಲೂಪಲ್ಲಿ, ದಟ್ ಯು ಶೇಪ್ಡ್ ಕೆಪಿಲರಿ ಈಸ್ ನೇಮ್ಡ್ ಆಸ್ ವ್ಯಾಸಾ ರೆಕ್ಟಾ ಅಂತ ಕರೆಯೋದು. ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಕಿಡ್ನಿ, ಹ್ಯೂಮನ್ ನೆಫ್ರಾನ್, types of animals based on the nitrogen waste they eliminate, and as well as the definition of excretion. ಇವತ್ತಿನ ಸೆಷನಲ್ಲಿ ಇಷ್ಟನ್ನು ಎಂಡ್ ಮಾಡೋಣ. ನೆಕ್ಸ್ಟಲ್ಲಿ ಹೇಗೆ ಯೂರಿನ್ ಫಾರ್ಮೇಷನ್ ಆಗುತ್ತೆ, ಡಿಸಾರ್ಡರ್ಗಳು ಯಾವ್ಯಾವುದು ಎಕ್ಸ್ಕ್ರಿಟರಿ ಸಿಸ್ಟಮಿಗೆ ಬರೋದು, ಅದನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಇದನ್ನು ನೆಕ್ಸ್ಟ್ ಸೆಷನಲ್ಲಿ ಲೆಟ್ ಮಿ ಕಂಟಿನ್ಯೂ.